ಧರ್ಮಸ್ಥಳ ಕ್ಷೇತ್ರದ ಪರ ನಿಂತಿದೆ ರಾಜ್ಯ ಬಿಜೆಪಿ. ಮಂಜುನಾಥನ ಸನ್ನಿಧಿಯಲ್ಲಿ ಕೇಸರಿ ರಣಕಹಳೆ ಊದಿದೆ. ಶ್ರೀ ಕ್ಷೇತ್ರ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿದೆ ಬಿಜೆಪಿ ಪಡೆ. ಧರ್ಮಸ್ಥಳ ಕ್ಷೇತ್ರದ ಪರ ನಿಂತಿದೆ ರಾಜ್ಯ ಬಿಜೆಪಿ. ಮಂಜುನಾಥನ ಸನ್ನಿಧಿಯಲ್ಲಿ ಕೇಸರಿ ರಣಕಹಳೆ ಊದಿದೆ. ಶ್ರೀ ಕ್ಷೇತ್ರ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿದೆ ಬಿಜೆಪಿ ಪಡೆ. ವಿಜಯೇಂದ್ರ ನೇತೃತ್ವದಲ್ಲಿ ಮಂಜುನಾಥನ ದರ್ಶನವನ್ನ ಪಡೆದಿದ್ದಾರೆ. ಇದಾದ ಬಳಿಕ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿ ಮಾಡಿದೆ ವಿಜಯೇಂದ್ರ ಆ್ಯಂಡ್ ಟೀಮ್. ಅಪಪ್ರಚಾರದ ವಿರುದ್ಧ ಬಿಜೆಪಿ ನಾಯಕರು ಧರ್ಮ ಯುದ್ಧ ಸಾರಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ಪರ ನಿಂತಿದೆ ರಾಜ್ಯ ಬಿಜೆಪಿ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಒಂದ್ ಕಡೆ ಅಲ್ಲಿನ ಸ್ಥಳೀಯರು ಅಥವಾ ಗ್ರಾಮಸ್ಥರ ಜೊತೆಗೆ ಆ ಬಿಜೆಪಿ ಬೆಂಬಲಿಗರಿಂದ ಪ್ರತಿಭಟನೆ ಕೂಡ ನಡೀತಾ ಇದೆ, ನಾಮಫಲಕವನ್ನ ಇಟ್ಕೊಂಡು. ಅಂದ್ರೆ ಯಾರು ಈ ಒಂದು ಷಡ್ಯಂತ್ರ, ಅಂದ್ರೆ ಈ ಎಲ್ಲಾ ಒಂದು ಅಪಪ್ರಚಾರದ ಹಿಂದೆ ಕೂಡ ಒಂದು ಷಡ್ಯಂತ್ರ ಇದೆ ಅಂತ ಆರೋಪ ಮಾಡಲಾಗ್ತಾ ಇದೆ. ಇವರನ್ನ ತಕ್ಷಣವೇ ಬಂಧಿಸಿ, ಜೊತೆಗೆ ಧರ್ಮಸ್ಥಳ ಕ್ಷೇತ್ರವನ್ನ ರಕ್ಷಿಸಿ ಎನ್ನುವುದಾಗಿ ನಾಮಫಲಕಗಳು ರಾರಾಜಿಸ್ತಾ ಇದೆ. ಇನ್ನೊಂದು ಕಡೆ BY ವಿಜಯೇಂದ್ರ, CT ರವಿ, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಬಿಜೆಪಿಯ ಸಾಕಷ್ಟು ನಾಯಕರು ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೀತಾರೆ. ತದನಂತರದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನ ಕೂಡ ಭೇಟಿಯಾಗಿ ಅವರ ಜೊತೆ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ಇನ್ನು ಧರ್ಮಸ್ಥಳ ಕ್ಷೇತ್ರದ ಪರ ನಿಂತಿದೆ ರಾಜ್ಯ ಬಿಜೆಪಿ. ಮಂಜುನಾಥನ ಸನ್ನಿಧಿಯಲ್ಲಿ ಕೇಸರಿ ರಣಕಹಳೆ ಊದಿದೆ. ಶ್ರೀ ಕ್ಷೇತ್ರ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿದೆ ಬಿಜೆಪಿ ಪಡೆ. ವಿಜಯೇಂದ್ರ ನೇತೃತ್ವದಲ್ಲಿ ಮಂಜುನಾಥನ ದರ್ಶನವನ್ನ ಪಡೆದಿದ್ದಾರೆ. ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿದೆ ವಿಜಯೇಂದ್ರ ಆ್ಯಂಡ್ ಟೀಮ್. ಅಪಪ್ರಚಾರದ ವಿರುದ್ಧ ಬಿಜೆಪಿ ನಾಯಕರು ಧರ್ಮ ಯುದ್ಧ ಸಾರಿದ್ದಾರೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ಧರ್ಮಸ್ಥಳ ಸಮರ ಶುರುವಾಗಿದೆ. ರಾಜ್ಯ ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಚಲೋಗೆ ಕರೆ ನೀಡಲಾಗಿದೆ. 300ಕ್ಕೂ ಹೆಚ್ಚು ಕಾರ್ಗಳಲ್ಲಿ ಧರ್ಮಸ್ಥಳಕ್ಕೆ ಆಗಮಿಸಿದ್ರು. ಇದನ್ನೇ SR ವಿಶ್ವನಾಥ್ ಅವರು. ಇವರನ್ನ ಇಂದು BY ವಿಜಯೇಂದ್ರ ಕೂಡ ಜಾಯಿನ್ ಆಗಿದ್ದಾರೆ. ಆ ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆದು ತದನಂತರದಲ್ಲಿ ವೀರೇಂದ್ರ ಹೆಗಡೆಯವರನ್ನ ಭೇಟಿ ಮಾಡಿದ್ದಾರೆ. ಆಯ್ತಾಯ್ತು, ನೀವು ಹೆಂಗಂತ್ರಂಗೆ ಫೋಟೋ ಕಳಿಸ್ತೀಯ ನನಗೆ? ಹಾಂ ಪ್ಲೀಸ್. ನಾನು ತೆಗಿತಾ ಇದ್ದೀನಿ, ವಿಡಿಯೋಗಳು ಮಾಡ್ತಾ ಇದ್ದೀನಿ, ವಿಡಿಯೋ ಕಳಿಸ್ತೀನಿ ಪ್ಲೀಸ್. ಹಾಂ ಸರಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಜನಾರ್ದನ್, ಇನ್ನು ಧರ್ಮಸ್ಥಳ ಕ್ಷೇತ್ರದ ಪರ ರಾಜ್ಯ ಬಿಜೆಪಿ ನಿಂತಿದೆ. ಒಂದು ರೀತಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ಒಂದು ಧರ್ಮಸ್ಥಳ ಸಮರನೇ ಶುರುವಾಗಿದೆ. ಸೊ ಹೀಗಾಗಿ ನಿನ್ನೆಯಿಂದ ಧರ್ಮಸ್ಥಳ ಚಲೋ ಆರಂಭವಾಗಿದೆ. ಯಾವೆಲ್ಲ ನಾಯಕರು ಭಾಗಿಯಾಗಿದ್ರು ಅಂತ? ಜನ ಧರ್ಮಸ್ಥಳದ ವಿಚಾರ ಈಗ ರಾಜಕೀಯವಾಗಿ ಅದು ತಿರುವನ್ನ ಪಡ್ಕೊಂಡಿದೆ. ಯಾಕಂತಂದ್ರೆ ಅನಾಮಿಕ ವ್ಯಕ್ತಿ ಬಂದು ಅಲ್ಲಿ ನೂರಾರು ಶವಗಳನ್ನ ಹೂತಿದ್ದೀನಿ, ಹಿಂದೆ ಅತ್ಯಾಚಾರ ಆಗಿತ್ತು, ಕೊಲೆ ಆಗಿತ್ತು, ಈ ರೀತಿಯ ಬೇರೆ ಬೇರೆ ಆರೋಪಗಳನ್ನ ಆತ ಮಾಡಿದ್ದ. ಅದ್ರ ಮೇಲೆ ತನಿಖೆ ನಡೆದಾಗ ಯಾವುದೇ ರೀತಿಯ ಅಲ್ಲಿ ಕುರುಹುಗಳು ಸಿಗದೇ ಇರುವಂತ ಹಿನ್ನೆಲೆಯಲ್ಲಿ ಇದನ್ನ ಬಿಜೆಪಿ ತಿರುಗಾಗಿ ಕಾಂಗ್ರೆಸ್ ಸರ್ಕಾರದ ಮೇಲೆನೆ ಅಸ್ತ್ರವಾಗಿ ಬಳಸೋದ ಪ್ರಯತ್ನ ಮಾಡ್ತಾ ಇದೆ. ಯಾಕಂದ್ರೆ ಹಿಂದೂ ಭಾವನೆಗಳಿಗೆ ಧಕ್ಕೆ ಆಗುವ ರೀತಿಯಲ್ಲಿ ಕೆಲವರು ನಡ್ಕೊಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅದೇ ರೀತಿ ಚರ್ಚೆ, ಒಂದು ಗುಂಪು ಅದೇ ರೀತಿಯಾಗಿ ವಾದವನ್ನ ಮಂಡಿಸ್ತಾ ಇದೆ. ವಿನಾಕಾರಣವಾಗಿ ಮಂಜುನಾಥನ ಮೇಲೆ, ಧರ್ಮಸ್ಥಳ ಮಂಜುನಾಥನ ಮೇಲೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸರಿಯಲ್ಲ. ಸರ್ಕಾರ ಅಂತವ್ರ ಮೇಲೆ ಕ್ರಮ ತೆಗೆದುಕೊಳ್ಳದೇನೆ ಸುಮ್ಮನೆ ಇದೆ ಅಂತ ಹೇಳಿ ಅಧಿವೇಶನದಲ್ಲೂ ಕೂಡ ಚರ್ಚೆಯನ್ನ ಮಾಡಿದ್ರು. ಸರ್ಕಾರ ತಕ್ಷಣವೇ ಅಂತವ್ರ ಮೇಲೆ ಸೋಮೋಟ ಕೇಸನ್ನ ದಾಖಲಿಸಬೇಕು ಅಂತ ಹೇಳಿ ಆಗ್ರಹವನ್ನ ಕೂಡ ಮಾಡಿದ್ರು. ಆ ನಂತರದಲ್ಲಿ ಒಂದಷ್ಟು ಜನರಿಗೆ ಭಕ್ತಾದಿಗಳಿಗೆ ಕೆಲವರಿಗೆಲ್ಲ ಭಾವನೆಗೆ ಧಕ್ಕೆ ಆಗಿರ್ಬೋದು ಅನ್ನೋ ಕಾರಣಕ್ಕಾಗಿ ಅದೆಲ್ಲವನ್ನೂ ಕೂಡ ಹೋಗಲಾಡಿಸ್ಬೇಕು ಅಂತ ಹೇಳಿ ಬಿಜೆಪಿಯ ಶಾಸಕರು ಬೇರೆ ಯಾವುದೇ ರೀತಿಯ ಅಜೆಂಡಾ ಅಥವಾ ಯಾವುದನ್ನು ಕೂಡ ಮೇಲ್ನೋಟಕ್ಕೆ ತೋರ್ಪಡಿಸ್ತೇನೆ, ಕೇವಲ ನಾವು ಕ್ಷೇತ್ರ ದರ್ಶನ ಮಾಡ್ತಾ ಇದ್ದೀವಿ ಅನ್ನುವಂತ ಹೆಸರಿನಲ್ಲಿ ಹೋಗಿ ಮಂಜುನಾಥನ ದರ್ಶನವನ್ನ ಇವತ್ತು ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಾಗೆ ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರು 15ಕ್ಕೂ ಹೆಚ್ಚು ಜನ ಕರಾವಳಿ ಮತ್ತು ಮಲೆನಾಡು ಭಾಗದವರು ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ. ಅವರೆಲ್ಲ ಹೋಗಿ ಅಲ್ಲಿ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಇಲ್ಲಿ ಅವರು ನೇರವಾಗಿ ಯಾವುದೇ ರೀತಿಯ ಆರೋಪವನ್ನ ಅಥವಾ ಯಾವುದೇ ರೀತಿಯ ಹೇಳಿಕೆಗಳನ್ನ ಇಲ್ಲಿ ಕೊಡ್ತಾ ಇಲ್ಲ. ಅವರು ಸ್ಪಷ್ಟವಾಗಿ ಒಂದು ಸಂದೇಶವನ್ನ ರವಾನೆ ಮಾಡ್ಬೇಕಾಗಿದೆ. ಈ ರೀತಿಯ ಆರೋಪಗಳನ್ನ ಮಾಡಿದ ತಕ್ಷಣ, ಇಲ್ಲಿ ಕೆಟ್ಟ ಹೆಸರು ತರುವಂತ ಪ್ರಯತ್ನ ಮಾಡಿದ ತಕ್ಷಣ ಧರ್ಮಸ್ಥಳಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗಿಲ್ಲ. ಆ ಒಂದು ಭಾವನೆಯಲ್ಲಿ ಇರುವಂತವ್ರು ಕೂಡ ಭಕ್ತಾದಿಗಳೇನಿದೆ ಅದರಿಂದ ಹೊರಗೆ ಬನ್ನಿ, ನಾವೆಲ್ಲರೂ ಕೂಡ ನಿಮ್ ಜೊತೆ ಇರ್ತೀವಿ ಅನ್ನೋಂತ ಒಂದು ಸಂದೇಶವನ್ನ ರವಾನೆ ಮಾಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಇವತ್ತೊಂದು ಈ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಅಧಿವೇಶನ ನಡೀತಾ ಇದೆ. ಅದರ ನಡುವೆಯಲ್ಲಿ ಈ ರೀತಿ ಹೋಗಿ ಬಂದ್ರೆ ಬೇರೆದೇ ಒಂದು ಮೆಸೇಜ್ ಹೋಗುತ್ತೆ ಅನ್ನೋ ಒಂದು ಉದ್ದೇಶ ಬಿಜೆಪಿ. ಯಾಕಂದ್ರೆ ಬಿಜೆಪಿ ಸದ್ಯಕ್ಕೆ ಹಿಂದುತ್ವದ ಪರವಾಗಿ
ಗುರುತಿಸ್ಕೊಂಡಿರುವಂಥದ್ದು, ಹಿಂದುತ್ವ ಪರವಾಗಿ ನಿಲ್ಲುವಂತ ಪಕ್ಷ ಅಂತ ಹೇಳಿ ಸದ್ಯಕ್ಕೆ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಗುರುತಿಸ್ಕೊಂಡಿರುವಂಥದ್ದು. ಈ ಸಂದರ್ಭದಲ್ಲಿ ಬಿಜೆಪಿ ಅವರೇ ಆ ಒಂದು ವಿಚಾರದಲ್ಲಿ ಮೌನವಾಗಿದ್ರೆ ಬೇರೆದೇ ಮೆಸೇಜ್ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ರಾಜ್ಯಾದ್ಯಂತ ಇದೊಂದು ಸ್ಪಷ್ಟ ಸಂದೇಶ ರವಾನೆ ಆಗ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಿಜೆಪಿ ಎಲ್ಲರೂ ಕೂಡ ಹೋಗಿ ಧರ್ಮಸ್ಥಳ ಮಂಜುನಾಥ ದರ್ಶನವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ವೀರೇಂದ್ರ ಹೆಗ್ಗಡೆ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಇವರೆಲ್ಲರೂ ಕೂಡ ಹೋದಂತವ್ರೆಲ್ಲರೂ ಕೂಡ. ಅಂದ್ರೆ ಇಲ್ಲಿ ಒಂದು ಸ್ಪಷ್ಟ ಆಗತ್ತೆ, ಬಿಜೆಪಿ ಸ್ಪಷ್ಟ ನಿಲುವಿನಲ್ಲಿದೆ. ಇಲ್ಲಿ ಧರ್ಮಸ್ಥಳದಲ್ಲಿ ಯಾವುದೇ ರೀತಿಯ ಆರೋಪ ಬಂದಿರುವಂತಹ ವಿಚಾರದಲ್ಲಿ ಯಾವುದೇ ಹುರುಳಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸೋದ್ರ ಜೊತೆಗೆ ಹಿಂದುತ್ವದ ಪರವಾಗಿ, ಧರ್ಮಸ್ಥಳದ ಪರವಾಗಿ ನಾವಿದೀವಿ ಅನ್ನೋಂಥ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ಲಿಕ್ಕೆ ಈ ಒಂದು ಸಂದರ್ಭವನ್ನ ಬಳಸ್ಕೊಂಡಿದ್ದಾರೆ. ಇದರ ಜೊತೆಯಲ್ಲಿ ಅಧಿವೇಶನದಲ್ಲಿ ಮತ್ತೆ ಇವರು ಎಲ್ಲ ವಿಚಾರವನ್ನ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. SIT ತನಿಖೆ ಆಯ್ತು, ಅದ್ರಲ್ಲಿ ಯಾವುದೇ ರೀತಿಯ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ಹೀಗಿರುವಾಗ ಅವ್ರ ಮೇಲೆ ಈ ಒಂದು ಆರೋಪವನ್ನ ಮಾಡ್ತಿರುವಂತವ್ರ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಏನ್ ಕ್ರಮ ತೆಗೆದುಕೊಳ್ಳುತ್ತೆ, ಸೊಮೋಟೋ ಕೇಸನ್ನು ದಾಖಲಿಸಬೇಕು. ಸಾಮಾಜಿಕ ಜಾಲತಾಣದಲ್ಲಿ, ಯೂಟ್ಯೂಬ್ಗಳಲ್ಲಿ ಈ ರೀತಿಯ ಒಂದಿಷ್ಟು ಅಪಪ್ರಚಾರ ಮಾಡುವಂತ ಕೆಲಸ ಆಗಿದೆ. ಅದೆಲ್ಲದೂ ಕೂಡ ಸರ್ಕಾರ ಗಮನಿಸಬೇಕು. ಸೊಮೋಟೋ ಕೇಸನ್ನು ದಾಖಲಿಸಬೇಕು. ಹಿಂದೆ ಬಿಜೆಪಿಯವರು ಇಂಥ ವಿಚಾರದಲ್ಲಿ ಮಾತಾಡಿದ ಸಂದರ್ಭದಲ್ಲಿ, ಯಾವುದೇ ರೀತಿಯ ಟ್ವೀಟ್ ಅಥವಾ ಪೋಸ್ಟ್ ಹಾಕಿದ ಸಂದರ್ಭದಲ್ಲಿ ಅವ್ರ ಮೇಲೆ ಸೊಮೋಟೋ ಆಗಿ ಕೇಸನ್ನ ದಾಖಲಿಸಿತ್ತು ಸರ್ಕಾರ. ಅದೇ ರೀತಿ ಈಗ ಯಾಕೆ ಮಾಡ್ತಾ ಇಲ್ಲ ಅಂತ ಆಗ್ರಹ. ಇಲ್ಲಿ ಎಡಪಂಥೀಯರ ಮಾತನ್ನ ಕೇಳಿಕೊಂಡು, ಅನಾಮಿಕನ ಮಾತನ್ನ ಕೇಳಿಕೊಂಡು ಸರ್ಕಾರ SIT ತನಿಖೆಯನ್ನ ಮಾಡಿ ಯಾವುದೇ ರೀತಿಯ ಆದೇಶ ಅಥವಾ ಕೋರ್ಟ್ ಆದೇಶ ಯಾವುದೇ ಇಲ್ಲದಿದ್ರು ಸಹಿತ ಕೇವಲ SIT ರಚನೆ ಮಾಡಿ ಇವರು ತನಿಖೆಗೆ ಮುಂದಾಗಿರೋದು ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟಾಗಿದೆ. ಆ ಕಾರಣಕ್ಕಾಗಿ ಇದೆಲ್ಲವೂ ಕೂಡ ಸರಿ ಆಗ್ಬೇಕು ಅಂದ್ರೆ ಅನಾಮಿಕನ ಸುಳ್ಳು ಹೇಳಿದಾನೆ ಅಂತ ಒಂದು ಸೊಮೋಟೋ ಕೇಸ್ ದಾಖಲಿಸಿ ಆತನ ಮೇಲೆ ಕ್ರಮ ಜರುಗಿಸುವಂತ ಕೆಲಸ ಆಗ್ಬೇಕು. ಸಾಮಾಜಿಕ ಜಾಲತಾಣದಲ್ಲಿ ಯಾರೆಲ್ಲ ಭಾವನೆಗೆ ಧಕ್ಕೆ ಬರುವ ಹಾಗೆ ಪೋಸ್ಟರ್ ಅನ್ನ ಹಾಕ್ತಾ ಇದ್ದಾರೆ, ವೀರೇಂದ್ರ ಹೆಗ್ಗಡೆ ಅವ್ರ ಮೇಲೆ ಇರ್ಬೋದು ಅಥವಾ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಇರ್ಬೋದು, ಇದೆಲ್ಲದನ್ನು ಕೂಡ ಗಮನಿಸಿ ಸೊಮೋಟೋ ಕೇಸ್ ದಾಖಲಿಸಿ ಕ್ರಮ ಜರುಗಿಸಬೇಕು ಅನ್ನುವಂತ ಆಗ್ರಹವನ್ನ ಬಿಜೆಪಿ ಮಾಡ್ಲಿಕ್ಕಿದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ಹೋಗಿ ಭೇಟಿಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಮೊನ್ನೆ SR ವಿಶ್ವನಾಥ್ ಯಲಹಂಕ ಶಾಸಕ ಅವರ ಕ್ಷೇತ್ರದಿಂದಲೂ ಸಹಿತ ನೂರಾರು ಜನ, 500ಕ್ಕೂ ಹೆಚ್ಚು ಜನ ಧರ್ಮಸ್ಥಳಕ್ಕೆ ಪ್ರವಾಸವನ್ನ ಹೊರಟಿದ್ದಾರೆ. ಒಟ್ಟಾರೆಯಾಗಿ ಇಡೀ ರಾಜ್ಯದಲ್ಲಿ ಈ ಒಂದು ಅಭಿಯಾನ ಅನ್ನೋ ರೀತಿಯಲ್ಲಿ ಧರ್ಮಸ್ಥಳಕ್ಕೆ ಹೋಗುವಂತ ಕೆಲಸವನ್ನ ಬಿಜೆಪಿ ಮತ್ತು ಅವರ ಪಕ್ಷದ ಕಾರ್ಯಕರ್ತರು, ಮುಖಂಡರು ಕೂಡ ಶುರು ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.